ಬೆಂಗಳೂರು ಹೊರವಲಯದಲ್ಲಿ ಚಿರತೆ ಕಾಟ ತಪ್ಪುತ್ತಾ ಇಲ್ಲ. ಅದರಲ್ಲೂ ಬ್ಯಾಡ್ರಳ್ಳಿ ಪರ್ಟಿಕ್ಯುಲರ್ ಆಗಿ ಭಾರತ್ ನಗರ ಅಲ್ಲಿ ಜಾಸ್ತಿನೇ ಇದೆ. ಈಗ ಬ್ಯಾಡ್ರಳ್ಳಿ ನಿವಾಸಿಗರಿಗೆ, ಬೆಂಗಳೂರಿನ ಬ್ಯಾಡ್ರಳ್ಳಿ ನಿವಾಸಿಗಳಿಗೆ ಚಿರತೆ ಕಾಟ ತಪ್ಪುತ್ತಾ ಇಲ್ಲ. ದಿನನಿತ್ಯ ಹೆಚ್ಚು ಕಡಿಮೆ ರಾತ್ರಿ ಆದರೆ ಪ್ರತ್ಯಕ್ಷವಾಗ್ತಾ ಇದೆ ಚಿರತೆ. ಜುಲೈ ತಿಂಗಳಲ್ಲೇ, ಈ ಒಂದು ತಿಂಗಳಲ್ಲೇ 6 ಬಾರಿ ಚಿರತೆ ಪ್ರತ್ಯಕ್ಷವಾಗಿದೆ. ಇವತ್ತು ಬೆಳಗ್ಗೆ 3 ಗಂಟೆಗೂ ಪುನಃ ಕಾಣಿಸ್ಕೊಂಡಿದೆ ಚಿರತೆ. ಇವತ್ತು ಬೆಳಗ್ಗೆ 3 ಗಂಟೆಗೆ. ಈಗ ಅರಣ್ಯ ಇಲಾಖೆ ವಿರುದ್ಧ ನಿವಾಸಿಗಳು ಆಕ್ರೋಶ, ನೀವು ಸರಿಯಾಗಿ ಅದನ್ನು ಹಿಡಿತಾ ಇಲ್ಲ ಅಂತನ್ಬಿಟ್ಟು ಒಂದೇ ಒಂದು ಬೋನ್ ಇಟ್ಟು ಕೈ ತೊಳ್ಕೊಂಡಿದ್ದಾರೆ ಅಧಿಕಾರಿಗಳು. ಆರಂಭದಲ್ಲಿ ಆ ಬೋನ್ನಲ್ಲಿ ಕೋಳಿ ಇಡಲಾಗಿತ್ತು, ಇದೀಗ ಬೋನ್ನಲ್ಲಿ ಕೋಳಿ ಕೂಡ ಇಲ್ಲ. ನಿಮಗೆ ಯಾವುದಾದ್ರೂ ಒಂದು ಪ್ರಾಣಿ ಕಟ್ಟಬೇಕಲ್ವಾ, ಬೋನಿಗೆ ಬಂದು ಬೀಳಬೇಕು ಚಿರತೆ ಅಂದರೆ. ಈಗ ಅದೂ ಇಲ್ವಂತೆ, ಕೋಳಿನೂ ಇಲ್ಲ, ಏನಿಲ್ಲ. ಸಾಮಾನ್ಯ ಕುರಿಗಿರಿ ಕಟ್ತಾರೆ. ಇಲ್ಲ ಅಂದರೆ ಅದು ಯಾಕೆ ಬೋನೊಳಗೆ ಬರುತ್ತೆ? ಏನಾದರೂ ಆಹಾರ ಸಿಗುತ್ತೆ ಅನ್ನೋ ಆಸೆಗೆ ಬರುತ್ತೆ. ಇನ್ನೆಷ್ಟರ ಮಟ್ಟಿಗೆ ಇವ್ರು ಕೆಲಸ ಮಾಡ್ಬೋದು ಅರಣ್ಯ ಇಲಾಖೆ. ಸುಮ್ಮನೆ ಬೋನ್ ಇಟ್ಬಿಟ್ರೆ ಅದಕ್ಕೆ ಅಷ್ಟು ಗೊತ್ತಾಗಲ್ವಾ ಬಂದು ಒಳಗಡೆ ಸಿಗಾಕೊಳ್ಳೋಕ್ಕೆ. ಯಾವುದಾದ್ರೂ ಒಂದು ಪ್ರಾಣಿ ಕಟ್ಟಿದ್ರೆ, ನಾಯಿನೋ ಕುರಿನೋ ಮೇಕೆ ಈ ಥರದ್ದು ಏನಾದ್ರು ಕಟ್ಟಿದ್ರೆ ಅದರ ಆಸೆಗೆ ಬರ್ತವೆ, ಆವಾಗ ಲಾಕ್ ಆಗ್ತದೆ. ಈಗ ಅದೂ ಇಲ್ಲ. ಹಾಗಾಗಿ ಈಗ ಸಹಜವಾಗಿ ಸ್ಥಳೀಯರು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 12:40 ನೋಡ್ಬೇಕು. ಚಂದ್ರಣ್ಣ ಮನೆ ಇದೆ ಮನೆ.